ಹಲೋ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ದಾಗ ಏನಪ್ಪಾ ಅಂದ್ರ ನಾವ್ ಹೊಂಟೇವಿ ಟೂರಿಗೆ. ಟೂರ್ ಅಂದ್ರ ಮಂತ್ರಾಲಯಕ್ಕೆ ಹೊಂಟೇವಿ. ಮಂತ್ರಾಲಯದ ನಂತರ ಅಂಜನಾದ್ರಿ ಬೆಟ್ಟ ಆದ್ಮೇಲೆ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕ. ಈ ಸದ್ಯಕ್ಕೆ ಏನಪ್ಪಾ ಅಂದ್ರ ಕಣ್ಣಮ್ಮ ಗುಡಿ ಆಗದೀನಿ. ಗಾಡಿ ಪೂಜೆ ಮಾಡತ್ತೀವಿ, ಪೂಜೆ ಮುಂದ್ ಮಾಡಕತ್ತಾರ. ಸೊ ಇದ ಬ್ಲಾಗ್ ನೋಡ್ರಿ, ಸ್ಟೇ ಟ್ಯೂನ್ ಆಗಿರ್ರಿ. ಮುಂದೆ ಪೂಜೆ ಗೀಜೆ ಮಾಡ್ತಾರ, ಪೂಜೆ ಗೀಜೆ ಮಾಡ್ಕೊಂಡಾರ ಜರ್ನಿ ಸ್ಟಾರ್ಟ್ ಮಾಡ್ತೇವೆ. ಸೊ ಬ್ಲಾಗ್ ಬಾಳ ದೊಡ್ಡದಾಗೋದೈತಿ, 2 ದಿನ ಟ್ರಿಪ್ ಆಗೋದೈತಿ. ಸೊ ಅದನ್ನ ಪಾರ್ಟ್ 1 ಪಾರ್ಟ್ 2 ಈ ತರ ಮಾಡಿಬಿಡ್ತೀನಿ. ಸೊ ಸ್ಟೇ ಟ್ಯೂನ್ ಆಗಿರಿ. ಸಂಘ ಏನಾರ ಒಂದ ಮಂತ್ರ ಬಿದ್ದ ನೋಡ್ಲಿ ಬಸ್ ನೀರ್ ಅದಕ್ಕೆ ಕೊಡು ಕ್ಯಾಮ್ರಾಮನ್ಗೆ. ಇವ್ರು ಫೇಮಸ್ ಆಗ್ಬೇಕಂತ ಹೆಂಗ್ ಮಾಡತಾರ ನೋಡ್ರಿ. ಒಟ್ಟ ನಾ ಉದಿನ ಕಡೆ ಬೀಳ್ತೀನಿ, ಅದನ್ನು ವಿಡಿಯೋ ಮಾಡೋದ ನೀವ್ದ ಎಲ್ಲಪ್ಪ. ಹರೀಶ ನೀವ ಬೆಳಗ ನಿಮ್ಗೊಬ್ಬ ಕೊಡ. ನಿನ್ನಾಡ್ ಬರಂಗಿಲ್ಲ ವಿಡಿಯೋ ಮಾಡಕ. ಇವ ಹರೀಶ್ ಅಣ್ಣಾರಿ ಫುಲ್ ಫೋಟೋಗ್ರಾಫರ್, ನಮ್ಮ ಊರಾಗ ದೊಡ್ಡ ಫೋಟೋಗ್ರಾಫರ್ ಅವ. ಮತ್ತ ಇಲ್ಲಿ ನಮ್ ಬಸ್ಸು ಇದನ್ ಕಟ್ಟದೇನ್ರಿ, ಎಲ್ಲ ಬ್ಯಾಗ್ ಎಲ್ಲಾ ಕಟ್ಟಿದ, ಅದ್ ವಿಡಿಯೋ ಮಾಡಕಲ್ಲ. ಈಗ ತೋರ್ಸಾತೀನಿ. ಇದ ನಮ್ದ ಬ್ಯಾನರ ಜಾತ್ರೆಗೆ ಮಾಡ್ಸಿದ್ವಿ ಬಸವೇಶ್ವರ ಇದಕ್ಕ ಅಂತೇಳಿ. ಫುಲ್ ಗಾಡಿ ಎಲ್ಲ ರೆಡಿ ಐತಿ. ಇವ ನಮ್ ಗಾಡಿ ಡ್ರೈವರ್, ಓನರ್ ಎಲ್ಲ. ಇವ ಓನರ್ ಗ್ಯಾನರ್ ಇವ. ತಡಿ, ಇದೈತಲ್ಲ ಸ್ಟೆಪ್ನಿ, ಗಾಡಿ ಸ್ಟೆಪ್ನಿ ಐತಂತ. ಇವ್ರ 30 ಎಕರೆ ಮಾಲಕ್ರ ಉಳ್ವಿ ಅಜ್ಜಾಗ ಹೋಗೋರ್ ಗತೆ ಎಲ್ಲ ಕೆಸೆಟ್ ಅವೆಲ್ಲ ಹಾಕೊಂಡ್ ಬಂದಾರ. ಎಲ್ಲಪ್ಪ ಪೂಜಾರಿ, ಇವ್ರ ಕಣ್ಣಮ್ಮ ಪೂಜಾರಿ ಇವ್ರ. ಇದ ಕಣ್ಣಮ್ಮನ ಗುಡಿ ಒಳಗ. ಇದ ಫುಲ್ ಕಣ್ಣಮ್ಮನ ಗುಡಿ ನೋಡ್ರಿ. ಬೀಗ್ರ ತೋರಿ ಬೀಗ್ರ. ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡ ಯರಗಟ್ಟಿ ಕಡೆ ಹೊಂಟಿವ್ರಿ. ಯರಗಟ್ಟಿ ಕಡೆ ಹೋಗ್ಬೇಕಾದ್ರ ಇದ ಕರ್ಯಮ್ಮ ಗುಡಿ ಐತಿ. ಇಲ್ಲೆಲ್ಲಾರು ಬಂದ್ ನಿಂತ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಕಾಯಿ ಕಪ್ರ ಮಾಡ್ಕೊಂಡ್ ಹೋಗ್ತಾರ. ಎಲ್ಲಾ ಮುಡ್ಕೋಬೇಕಾದ್ರು ಹಿಂಗ ಹೋಗ್ತೇವ್ ನಾವ ನಮ್ಮ ಊರಿಂದ. ಅವಾಗನು ಈ ತರದೆಲ್ಲಾ ಪದ್ಧತಿ ಐತಿ. ಅಂದ್ರ ಈ ಗುಡಿಗ್ ನಿಂತ ನಮಸ್ಕಾರ ಮಾಡಿ ಎಲ್ಲಾ ಇದ್ ಮಾಡ್ಕೊಂಡ್ ಹೋಗ್ತಾರ. ಸೊ ನಾವು ಅದ ತರ ಅಲ್ಲಿ ನಿಲ್ಲಿಸಿದ್ವಿ. ನಿಲ್ಲಿಸ್ಕ್ಯಾಸ ದೇವ್ರಿಗೆಲ್ಲಾ ನಮಸ್ಕಾರ ಮಾಡಿ ಇದನ್ ಮಾಡಿ ಮತ್ತ ಮುಂದ್ ಹೋದ್ವಿರಿ. ಮತ್ತ ಫೋನ್ ಹರಿಸಿನ ಕೈಯಾಗ ಕೊಟ್ಟಿನ್ರಿ. ನಂದು ಒಟ್ಟು ನಮಸ್ಕಾರ ಮಾಡೋದ ವಿಡಿಯೋ ಮಾಡಪ್ಪ ಅಂತೇಳಿ. ಯಾಕಂದ್ರ ನಾವು ಬ್ಯಾಕ್ ಕ್ಯಾಮ್ರಾದಾಗ ಜಾಸ್ತಿ ಕಾಣ್ತೀನಿ, ಬ್ಯಾಕ್ ಸೈಡ್ ಕ್ಯಾಮ್ರಾ ಮುಂದ್ಗಡೆ ಬರೋದ್ ಕಮ್ಮಿ ನಾನ. ಅದಕ್ಕಾಗಿ ನಂದು ಒಂದ್ ಮಾಡಪ್ಪ ಅಂತ ಕೊಟ್ಟೆ ಅವ್ನ ಕೈಯಾಗ. ಮತ್ತ ಇಲ್ಲಿ ಮುಂದ ಅಂಗಾರ ಮತ್ತೆ ವಿಭೂತಿ ಎಲ್ಲಾ ಇಟ್ಟಿದ್ರ ಅದನ್ನೆಲ್ಲಾ ಹಚ್ಕೊಂಡ ಇದ್ ಮಾಡ್ಕೊಂಡ ಮತ್ತ ಹೋದ್ವಿರಿ. ರಾತ್ರಿ ನಾವ ಗಾಡಿ ಬಿಡ್ಬೇಕಂದ್ರ ಊರಿಂತ್ರ ಪೂಜೆ ಗೀಜೆ ಮಾಡ್ಕೊಂಡ ಕಣ್ಣಮ್ಮ ಗುಡಿ ಕಡೆ ಟೈಮ್ ಆಗಿತ್ರಿ. ಅವಾಗ 10:30 11 ಗಂಟೆ ಆಗಿತ್ರಿ. ಅದೆಲ್ಲಾ ಪೂಜೆ ಗೀಜೆ ಮಾಡ್ಕೊಂಡ ಆಮೇಲೆ ಜಾಗ ಬಿಟ್ವಿ. ಬಿಟ್ಟ ಮೇಲೆ ಬೆಳಿಗ್ಗೆ ನಾವು ಮಂತ್ರಾಲಯ ತಲುಪಬೇಕಂದ್ರ 8 ಗಂಟೆ ಆತ್ರಿ ಬೆಳಿಗ್ಗೆ. ಸ್ವಲ್ಪ ಲೇಟ್ ಆತೈತ, ಯಾಕಂದ್ರ ರೋಡು ಸರಿ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಸ್ಲೋ ಆಗಿ ಗಾಡಿ ಹೊಡ್ಕೊಂಡ ತಗೊಂಡ್ ಬಂದಿವ್ರಿ. ಯಾಕಂದ್ರ ರೋಡ್ ಅಂದ್ರ ಬಾಳ ಕೆಟ್ಟೈತಿ. ನಾವು ಶಾರ್ಟ್ ಕಟ್ ದಾಗ ಬಂದೇವಿ, ಯಾವ್ದೋ ಹೈವೇದಾಗ ಬಂದಿಲ್ಲ. ಹೈವೇದಾಗ ಬಂದಿದ್ರ ಮತ್ತ ಇನ್ನೂ ನಮ್ಗ್ ಸುತ್ತಾಗ್ತಿತ್ತ. A few moments later.
ಈಗ ಇಲ್ಲಿ ಮಂತ್ರಾಲಯಕ್ಕೆ ಬಂದ್ರಿ. ಮಂತ್ರಾಲಯಕ್ಕೆ ಬಂದ ಈಗ ರೂಮ್ ಚೆಕ್ ಇನ್ ಮಾಡಿದ್ವಿ. ಇಲ್ಲೆಲ್ಲಾ ಇವೆಲ್ಲ ನೋಡತಿರ್ಲಿ ನೀವ, ಇವೆಲ್ಲ ರೂಮ್ಗಳ. ಇದು ನಮ್ ರೂಮ್ದ ನಿಮ್ಗ ತೋರ್ಸಕತ್ತೀನಿ. ಇಲ್ಲಿ ಮ್ಯಾಲ ಹಿಂಗ ಹತ್ತಿ ಬರ್ಬೇಕ. ಹತ್ತಿ ಬಂದ್ರ ಇದ ಇಷ್ಟ ದೊಡ್ಡದ್ ನೋಡ್ರಿ ರೂಮ್. ಒಂದ್ ಕನ್ನಡಿ ಕೊಟ್ಟಾರ, ಒಂದ್ ಕನ್ನಡಿ. ಇವ್ರು ನಮ್ ಹುಡುಗರ ಜಾಗಕ್ಕೆ ರೆಡಿ ಅದಾರ, ಹರೀಶ ಮತ್ತ ಬಸವ. ಇಲ್ಲಿ ಫ್ಯಾನ್ 2 ಫ್ಯಾನ್ ಅದಾವ. ರೂಮ್ ದೊಡ್ಡದೈತ್ರಿ, ಯಾಕಂದ್ರ ನಾವು 9 ಜನ ಅದೀವಿ. ಚಾಪಿಗಳು ಅದಾವ ಒಂದ್ 3-4. 9 ಜನಕ್ಕೆಲ್ಲ ಹಿಡಿಸ್ಬೇಕಲ್ಲ, ಹಿಂಗಾಗಿ ರೂಮ್ ದೊಡ್ಡದ್ ಕೊಟ್ಟಾರ. ಇದಿಷ್ಟು ರೂಮ್ ಐತಿ. ರೂಮ್ ಬಗ್ಗೆ ಯಾವ್ದೇ ತರದ ಇನ್ಫಾರ್ಮೇಶನ್ ನಮ್ಗೆ ಇರ್ಲಿಲ್ಲ, ಯಾಕಂದ್ರೆ ನಾವು ಬಂದಿದ್ದ ಫಸ್ಟ್ ಟೈಮ್ ಇಲ್ಲಿ ಮಂತ್ರಾಲಯಕ್ಕ. ನಾನಂತರೂ ಬಂದಿದ್ದ ಫಸ್ಟ್ ಟೈಮ್. ನಮ್ ದೋಸ್ತುಗಳು ಎಲ್ಲಾರು ಬಂದಿದ್ದ ಫಸ್ಟ್ ಟೈಮ್. ಯಾರ ಹಂಗ ಬಂದಿಲ್ಲ. ಹರೀಶ್ ಒಬ್ನ ಒಂದ್ 2 ವರ್ಷ ಆತ್ ಈಗ ಕಂಟಿನ್ಯೂಸ್ ಆಗಿ ಬರಾಕತ್ತಾನ. ಸೊ ಅವಂಗ ಗೊತ್ತಿತ್ತ, ಅದಕ್ಕಾಗಿ ಅವನ ಬಂದ ರೂಮ್ ನೋಡಿದ. ರೂಮ್ ಚೆಕ್ ಇನ್ ಮಾಡೀವಿ. ಈಗೆಲ್ಲ ಜಳಕ ಮಾಡ್ಕೋಬೇಕು. ಜಳಕ ಮಾಡ್ಕೊಂಡ ರೆಡಿ ಆಗಿ ಮಂತ್ರಾಲಯಕ್ಕ ಸ್ವಾಮಿ ರಾಯರ ದರ್ಶನಕ್ಕೆ ಹೋಗ್ಬೇಕು. ರೂಮ್ ಚಲೋ ಐತ್ರಿ. ಏನೋ ಅಂದ್ರು ಹಳಿದೈತಿ ಸ್ವಲ್ಪ, ಅಂದ್ರೆ ಹಳಿ ಟೈಪ್ ಮನಿ ಟೈಪ್ ಐತಿ. ಒಂದ್ ದೊಡ್ಡ ರೂಮ್ ಐತಿ. ರೂಮ್ ಚಲೋ ಐತಿ. ಸೊ ಈಗ ಜಳಕ ಮಾಡಿ ರೆಡಿ ಆಗಿ ರಾಯರ ದರ್ಶನಕ್ಕೆ ಹೋಗೋಣ ಅಂತ ಸ್ಟೇ ಟ್ಯೂನ್ ಆಗಿ. ಈಗ ರೆಡಿ ಆದ್ರಿ. ರೆಡಿ ಆಗಿ ಕೆಲಸ ಈಗ ರಾಘವೇಂದ್ರ ಸ್ವಾಮಿ ಇದಕ್ಕ ಗುಡಿ ಹೊಂಟೇವಿ. ಹೋಗಿ ದರ್ಶನ ಮಾಡಕ್ ಹೊಂಟೇವಿ. ಎಲ್ಲಾ ಹುಡುಗರು ರೆಡಿ ಅದಾರ. ಎಲ್ಲಾ ಫುಲ್ ಪಂಚೆ ಶರ್ಟ್ ಇದನ್ನ ಹಾಕೊಂಡು ಫುಲ್ ಜನಿವಾರ ಗಿನಿವಾರ ಹಾಕೊಂಡು ಫುಲ್ ಸ್ವಾಮಿಗಳು ಆಗಿಬಿಟ್ರ ಗಟ್ಟ. ಹರೀಶ ಅಣ್ಣ ಅದನ್ರಿ. ಇದೇನೋ ಬ್ಯಾರೆ ಟೈಪ್ ನಮಸ್ಕಾರ ಮಾಡೋದನ್ನ ತೋರ್ಸು ಇನ್ನೊಮ್ಮೆ. ಈ ಟೈಪ್ ಏನೋ ನಮಸ್ಕಾರ ಮಾಡ್ಬೇಕಂತ. ಮತ್ತ ಇವ್ರ ಕರಿಮಣಿ ಮತ್ತ ಭಾಸ್ಕರ್ ಅವ್ರ ಫುಲ್ ರೆಡಿ ಆಗ್ಯಾರ. ಮತ್ತ ಸ್ಮೈಲ್ ಅವ್ರ ಯಾವಾಗಲೂ ಸ್ಮೈಲ್ ಮಾಡ್ಕೊತಾ ಇರ್ತಾರ. ಇನ್ನಲ್ಲಿ ಎಷ್ಟು ಹುಡುಗ್ಯಾರ ನೋಡಿ ಎಷ್ಟು ಸ್ಮೈಲ್ ಮಾಡ್ತಾನ ನಮ್ಗೆ ಗೊತ್ತು. ಹೋಗುಣ್ರಿ, ಮುಂದ್ ಹೋಗುಣ್ರಿ ಹಂಗ. ಎಲ್ಲಪ್ಪ ನಾನು ತೋರ್ಸೇನಿ. ಎಲ್ಲಪ್ಪ ಡ್ರೈವರ್ ರೀ, ಗಿಡ್ ಬೇಷ ಎಲ್ಲ ಹೊತ್ತು. ಇಲ್ಲೆಲ್ಲ ಹೊರಗಡೆ ನೋಡ್ರಿ, ಹೊರಗಡೆ ಸೈಡ್ ನಾವು ಫಸ್ಟ್ ಟೈಮ್ ಹೋಗಿದ್ವಿ. ಫಸ್ಟ್ ವಿಡಿಯೋದಾಗೆಲ್ಲ ನೋಡ್ತಿದ್ವಿ. ಈಗ ಫಸ್ಟ್ ಟೈಮ್ ನೋಡಿದ್ದಾವ್. ನೋಡ್ರ ಒಂಥರ ಏನೋ ಬ್ಯಾರೆನೆ ಫೀಲ್ ಬರಾಕತ್ತೈತೆ. ಯಾವ್ದೋ ಒಂದ್ ಬ್ಯಾರೆ ಲೋಕದಾಗ ಬಂದವ್ರ ತರ ಎಲ್ಲಾ ಗೋಲ್ಡನ್ ಇದ ಒಂಥರ ಬಾಹುಬಲಿ ಫೀಲ್ ಕೊಡತೈತೆ. ಬಾಹುಬಲಿ ಒಳಗ್ ಹೆಂಗ್ ಅದೆಲ್ಲ ಇವನ್ ಕಟ್ಟಿರಲ್ಲ ಅರಮನೆಗಳ, ಹಂಗಾಗಿತ್ರಿ ಅದು ಹೊರಗಡೆ. ಗರ್ಭಗುಡಿ ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ ಬಂದ್ವಿರಿ. ಇಲ್ಲಿ ಅಕ್ಷತೆ ಕಾಳ ಅಂತ ಕೊಡ್ತಾರ, ಅದನ್ನ ತಗೋಬೇಕು ನಾವ. ಇಲ್ಲಿ ಒಂದ್ ಕಡೆ ತೀರ್ಥ ಕೊಡ್ತಿರ್ತಾರ, ಒಂದ್ ಕಡೆ ಅಕ್ಷತೆ ಕಾಳ. ಇದ್ ನೋಡ್ರಿ ಹೊರಗಡೆ ಸೈಡ್ ಇಲ್ಲೆಲ್ಲ ವಿಡಿಯೋ ಮಾಡ್ಬೋದು. ಒಳಗಡೆ ಸೈಡ್ ಗರ್ಭಗುಡಿ ಒಳಗ್ ವಿಡಿಯೋ ಮಾಡೋಂಗಿಲ್ಲ. ನಾವು ದರ್ಶನಕ್ಕೆ ಹೋಗಿ ಬಂದ್ವಿ. ದರ್ಶನಕ್ಕೆ ಹೋಗಿ ಬಂದ್ಮೇಲ ಅಲ್ಲಿ ನಿಂಗರಾಜ್ ಸಿಂಗಡಿ ಅನ್ನ ಬಂದಿದ್ದ. ಎಲ್ಲಾರು ಫೋಟೋ ತಗೊಳತ್ತಿದ್ರು, ನಾವು ತಗೊಂಡ್ವಿ. ಗುಡಿ ಹೊರಗಡೆ ಸೈಡ್ ಈ ತರ ಸ್ಕ್ರೀನ್ ಹಾಕಿರ್ತಾರ. ರಾಯರದ ಪೂಜೆ ಆಗೋದಾಗ್ಲಿ ಇದಾಗ್ಲಿ ಲೈವ್ ದಾಗ ತೋರಿಸ್ತಿರ್ತಾರ. 24 hours ತೋರಿಸ್ತಾ ಇರ್ತಾರ. ಈ ತರ ನೋಡ್ರಿ. ಈಗ ನೀವು ಇಲ್ಲಿ ನೋಡ್ತಿದ್ರಲ್ಲ, ಇದು ಮಂಚಾಲಮ್ಮನ್ ಗುಡಿ. ಮತ್ತೆ ನೀವೇನ್ ಅಲ್ಲಿ ನೋಡ್ತಿದ್ರಲ್ಲ, ಅದು ರಾಘವೇಂದ್ರ ಸ್ಕ್ರೀನ್ ಮ್ಯಾಗಿರುವಂತ ಗುಡಿ. ಗರ್ಭಗುಡಿ ಒಳಗಿರುವಂತ ಅದನ್ನ ಫೋಟೋನ ವಿಡಿಯೋನ ಸ್ಕ್ರೀನ್ ಮ್ಯಾಗ ಹಾಕಿರ್ತಾರ. ಅಲ್ಲಿ ಒಳಗಡೆ ಎಲ್ಲಾ ವಿಡಿಯೋ ಮಾಡಕ್ ಬಿಡಂಗಿಲ್ರಿ. ಅದಕ್ಕೆ ಫಸ್ಟ್ ಇಲ್ಲಿ ಮಂಚಾಲಮ್ಮಗ್ ಬಂದ ಇಲ್ಲಿ ದರ್ಶನ ಮಾಡ್ಕೊಂಡ ಆಮೇಲೆ ಅಲ್ಲಿ ಹೋಗ್ಬೇಕು. ಏನಂದ್ರ ಒಳಗಡೆ ವಿಡಿಯೋ ಮಾಡುವಂತ ಇದಿಲ್ಲ, ಪರ್ಮಿಷನ್ ಇಲ್ಲ. ಅದಕ್ಕ ಹೊರಗಡೆನ ತೋರ್ಸಾಕತ್ತೀನಿ. ವಾಶ್ ಆಗ್ತೈತಿ. ಇದ ನೋಡ್ರಿ, ಇಲ್ಲಿರೋ ಒಳಗಿರೋದ ಗರ್ಭಗುಡಿ ಅಂತ. ಅಲ್ಲಿ ಒಳಗಡೆ ಎಲ್ಲಾ ವಿಡಿಯೋ ಮಾಡಕ್ ಬಿಡಂಗಿಲ್ಲ, ಅಲ್ಲೆಲ್ಲ ಪರ್ಮಿಷನ್ ಇಲ್ಲ. ಅದಕ್ಕೆ ಈಗ ಇಲ್ಲೇ ಹೊರಗಡೆ ಮಾಡತ್ತೀನಿ. ಇದೆಲ್ಲ ಔಟ್ ಸೈಡ್ ಈ ಟೈಪ್ ಐತಿ. ಇದೆಲ್ಲ ಜನ ಫೋಟೋ ಗಿಟೋ ಹೊಡ್ಕೊತಿರ್ತಾರ. ಇಲ್ಲೆಲ್ಲ ಈಗ ಫೋಟೋ ಹೊಡ್ಕೊಳಕತ್ತಾರ ಹುಡುಗರ. ನೋಡ್ರಿ ಇಲ್ಲ ನಾವ್ ಹೊರಗಡೆ ಫೋಟೋ ಹೊಡ್ಕೊಳತ್ತೀವಿ. ಏನಂದ್ರ ಒಳಗಡೆ ಎಲ್ಲಾ ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಫೋಟೋ ಹೊಡಿಯೋಂಗಿಲ್ಲ, ಅದೆಲ್ಲ ರೆಸ್ಟ್ರಿಕ್ಷನ್ ಅದಾವ. ಸೊ ಅದಕ್ಕೆ ಹೊರಗೆ ಹೊಡಿತೀವಿ, ಹೊಡ್ಕೊಳತ್ತೀವಿ ಫೋಟೋ. ಮತ್ತೆ ಇಲ್ಲೆಲ್ಲಾ ನೋಡಿದ್ರೆ ನಿಮ್ಗೆ ಬಾಳ ಡಿಸೈನ್ ಟೈಪ್ ಎಲ್ಲ ಇರ್ಕಂತಾವ. ನಾನು ಈ ವರ್ಷ ಫಸ್ಟ್ ಟೈಮ್ ಬಂದಿದ್ದ ಮಂತ್ರಾಲಯಕ್ಕೆ. ಅವತ್ತು ಬಂದಿಲ್ಲ, ಫಸ್ಟ್ ಟೈಮ್ ಬಂದಿದ್ದ. ಸೊ ಹಿಂಗಾಗಿ ನಾನು ಅಷ್ಟ ಅಲ್ಲ, ಎಲ್ಲರೂ ಫಸ್ಟ್ ಟೈಮ್ ಬಂದೀವಿ. ಸೊ ನನಗ ಅನ್ಸಿದಂಗ ಇಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆತ್ ನನಗಂತೂ.
ಏನಾದ್ರ ವಿಡಿಯೋದಾಗ ಏನಾರ ತಪ್ಪು ಮಾತಾಡಿದ್ರ ಇದನ್ನ ಮಾತಾಡಿದ್ರ ಅದನ್ನೆಲ್ಲ ಸ್ವಲ್ಪ ಕ್ಷಮಿಸ್ರಿ. ಏನ ಹೇಳಕ್ ಬರಲ್ಲ, ನಮಗೂ ಫಸ್ಟ್ ಟೈಮ್ ಬಂದೇವಿ, ಏನ್ ಮಾತಾಡ್ಬೇಕು ಏನಿಲ್ಲ ಅಂತೇಳಿ. ಸೊ ಅದಕ್ಕಾಗೆ ಈಗೆಲ್ಲ ಮುಗಿತ್ರಿ. ಮುಗಿತ್ಕೊಂಡ ಈಗ ಮನೆಗೆ ಅಲ್ಲಿ ಹೋಗಿ ಊಟ ಮಾಡ್ತೇವ್ರಿ. ಊಟ ಮಾಡ್ಕೊಂಡ ಆಮೇಲೆ ಪ್ರಸಾದ ತಗೊಂಡ್ ಏನ ರೂಮಿಗೆ ಹೋಗ್ತೇವಿ. ರೂಮಿಗೆ ಹೋದ್ಮೇಲೆ ಮತ್ತ ಪಂಚಮುಖಿ ಆಂಜನೇಯನ ದೇವಸ್ಥಾನ ಐತಿ, ಅದನ್ನೆಲ್ಲ ನೋಡ್ಬೇಕ್ರಿ. ಅದನ್ನೆಲ್ಲ ಅಡ್ಡಿ ನೋಡ್ಕೊಂಡ್ ಬರ್ಬೇಕ್ರಿ. ಸೊ ಅದಕ್ ಹೋಗೋಣ ಅಂತ, ಅದಕ್ ಹೋಗಿ ನೋಡ್ಕೊಂಡ ಇದ್ ಮಾಡ್ಕೊಂಡ ಬರೋಣ ಅಂತ. ಅದನ್ನೆಲ್ಲ ತೋರಿಸ್ತೀನಿ. ಸ್ಟೇಡಿಯಂ ಆಗಿದ್ರೆ ನಮ್ಮ ಛೋಟಾ ಪ್ಯಾಕೆಟ್ ಬಡ ಧಮಾಕ ಅಂತೇಳಿ ವಿಷಯ ಅದನ್ರಿ. ಎಲ್ಲ ಹುಡುಗರು ಫೋಟೋ ಹೊಡ್ಕೊಳತಾರ. ನಮ್ಮ ಇನ್ನೊಬ್ಬ ಡ್ರೈವರ್ ಹುಡ್ಕೊಂಡ ನಿನ್ನೆ ಎಲ್ಲಿ ಕಾಣೋದ್ಲಿ ಇವ್ ನೋಡ್ರಿ, ನೀನೊಬ್ಬ ಡ್ರೈವರ್ ಹುಡ್ಕೊಂಡಾನ. ಏನ್ ಗೊತ್ತ್ರಿ ಗಾಡಿ ಹೆಂಗ್ ಓಡಾಕತ್ತಾರ, ಹಿಂಗದ ಹಿಂಗ್ 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 ಆವ್ ಏನಿ ಆಟ ಇರ್ತೈತ್ಲಾ ಹಂಗ. ಒಮ್ಮೆ ಹಿಂಗ್ ಏರಿಸ್ತಾರ, ಒಮ್ಮೆ ಹಿಂಗ್ 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 ಹೋಗ್ತಾರ ಆವದಂಗ. ಒಟ್ಟ ಇವ್ನ ಅಂತೂ ಹೇಳಂಗಿಲ್ ಬಿಡ್ರಿ, ಇವ್ ಹೆವಿ ಡ್ರೈವರ್. ಇವ್ ಹೊಡೆದಿದ್ ಕರ್ದಕ್ಕ 6 ತಾಸ್ನಾಗ ಇರಾವ್ರ 8 ತಾಸ್ ಅದ, 2 ತಾಸ್ ಲೇಟ್ ಮಾಡಿ ಬಂದಿವಿ. ಅಷ್ಟು ಕೆಟ್ಟ ಹೊಡಿತಾನ್ರಿ ಗಾಡಿ. ಅಂದ್ರ ನೋಡ್ ತಿಳ್ಕೊರಿ ನೀವು, 30 ಹೊಡ್ದಾನ ಬರೀ, 60 ಹೊಡ್ಯಾವ. ಹಾ, ಇವ್ ಫೋಟೋಗ್ರಾಫರ್ ನಮ್ಮ ಇವ್ರೆಲ್ಲ ಸೀನಿಯರ್ ನಮ್ಗ. ಯಾಕಂದ್ರ ಮಂತ್ರಾಲಯಕ್ಕೆ ಬಾಳ ಸಲ ಬಂದಾರು, ನಾವ್ ಫಸ್ಟ್ ಟೈಮ್ ಬಂದಿದ್ದ. ಇವ್ರ ಸೀನಿಯರ್ ಎಲ್ಲ, ಇವ್ರದ ಅಧ್ಯಕ್ಷರು ಇವ್ರ, ಉಪಾಧ್ಯಕ್ಷರು ಇವ್ರ, ಉಸ್ತುವಾರಿ ಎಲ್ಲ ಇವ್ರ. ರೊಕ್ಕದ ಖರ್ಚು ಎಲ್ಲಾ ಇವ್ರ ಕಡೆ ಕೊಟ್ಬಿಟ್ಟಿವಿ. ಎಲ್ಲಾ ಇವ್ರದಾರಿ. ಒಟ್ಟ ರೂಮ್ ಹುಡ್ಕೋದು ಇವ್ರದ ಎಲ್ಲ. ನಮ್ಗೆ ಏನ್ ಗೊತ್ತಿಲ್ಲ, ಬಡಪಾಯಿ ಮಕ್ಳು ಇದ್ದಂಗ ನಾವು ಬಂದೇವಿ. ನಮ್ ಸ್ಮೈಲ್ ಕಿಂಗ ಎಲ್ಲ ಕಟಿಂಗ್ ಮಾಡ್ಸ್ಕೊಂಡ್ ಬಂದಾನ. ಸ್ಮೈಲ್ ಕಿಂಗ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಾನ. ಎಲ್ಲಾ ದರ್ಶನ ಗಿರ್ಶನ ಮಾಡಿದ. ಫುಲ್ ಫೋಟೋ ಅಂತ್ರಿ ಒಂದ್ 50-60 ಫೋಟೋ ಹೊಡ್ಕೊಂಡ. ಇವ್ ಅದಾನಲ್ರಿ, ಇವ್ ದುಬ್ಬ ತೋರಿಸಿ ಕೇಸ ಫೋಟೋ ಹೊಡ್ಕೊಂಡಾನ. ಅದನ್ನ ಯಾವ ತರ ಫೋಟೋ ಹಾಕ ನಮಗ ಗೊತ್ತಿಲ್ಲ, ನಮ್ಗ ತಲೆ ಸೊ ಈಗ ಏನ್ ಮಾಡೋಣ್ರಿ, ಇಲ್ಲಿ ಹೋಗಿ ಪ್ರಸಾದ್ ತಗೋತೇವೆ. ಪ್ರಸಾದ್ ತಗೊಂಡಾದ್ಮೇಲೆ ಇದಕ್ ಹೋಗ್ತೇವೆ. ಯಾವ್ದದ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ಹೋಗಿ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ಹೋಗಿ ದರ್ಶನ ಗಿರ್ಶನ ಮಾಡ್ಕೊಂಡ್ ಬಂದ ಇವತ್ತಿನ ಡೇ ಎಂಡ್ ಮಾಡ್ತೀವಿ. ಪ್ರಸಾದ ತಗೊಳಕ ಪಡ ಹಿಡ್ತೇವ್ರಿ. 30 ರೂಪಾಯಿಗ 1 ಪ್ಯಾಕೆಟ್, 2 ಪ್ಯಾಕೆಟ್, 1 ಪರ್ಸನ್ 2 ಪ್ಯಾಕೆಟ್ ಅಷ್ಟ ತಗೋಬೇಕು, ಜಾಸ್ತಿ ತಗೊಳಂಗಿಲ್ಲ. ಹಂಗೈತಿ, ಒಬ್ಬರ 2 ಪ್ಯಾಕೆಟ್ ಅಷ್ಟ. ಹಲೋ ಹರೀಶ, ಒಬ್ಬರ ಎಷ್ಟ್ ಪ್ಯಾಕೆಟ್ ತಗೋಕ? ಎರಡ ತಗೋಬಹುದ್ರಿ, 2 ತಗೋಬೇಕು. ಅಜ್ಜು ಎಲ್ಲರಿಗೂ ಪ್ರಸಾದ್ ತಗೊಂಡಾನ. ಪ್ರಸಾದ್ ಎಲ್ಲರಿಗೂ ಹಂಚಕತ್ತಾನ ಇಲ್ಲಿ ಫ್ರೆಂಡ್ಸ್ ಗಳಿಗೆ. ನನಗೂ ಕೊಟ್ಟಾನ ಪ್ರಸಾದ ತಗೋಣ. ನೋಡ್ರಿ, ನೋಡಾಕ ಈಟದ ಮಗ ಆಟ ಮಾಡ್ತಾನ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹುಡುಗರಿಗೆಲ್ಲ ಇವ್ ಏನ್ ದೋತ್ರ ಪ್ಯಾಂಟಿ ಒಟ್ಕೊಂಡಲ್ಲ, ಎಲ್ಲಾರ್ಗು ಬ್ಯಾಸರ ಆಗ್ಬಿಟ್ಟಾರ. ಎಲ್ಲಾರು ಕುಳಿಯಾಕತ್ ಬಿಟ್ಟಾರ. ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಮತ್ ವಾಪಸ್ ಈ ಕಡೆ ನದಿ ಕಡೆ ಐತಿ ಬಂದಿವ್ರಿ. ಇಲ್ಲೆಲ್ಲಾ ರಾಯರ್ದ ಆರಾಧನೆ ಇದ್ದಾಗ ಇಲ್ಲೆಲ್ಲಾ ಪೂಜೆ ಐತಿ ಮಾಡೋದಾಗ್ಲಿ, ಅವ್ರ ಬೋಟ್ಗಳನ್ನಾಗ ತಗೊಂಡ್ ಅಡ್ಡಾಡೋದಾಗ್ಲಿ, ಮೂರ್ತಿನ ಇಂಥದೆಲ್ಲ ಮಾಡ್ತಾರ. ಇದು ಮಣ್ಣೆ ಮಾಡ್ಯಾರ ಅಂತೇಳಿ ನಮ್ಗ ಹರೀಶ ಇದ, ನಮಗೂ ಗೊತ್ತಿರ್ಲಿಲ್ಲ. ಇವೆಲ್ಲಾ ರೂಮ್ಸ್. ಇಲ್ಲಿ ಹೊಳಿ ಕಡೆ ಬಂದ್ರಿ. ಹೊಳಿ ಕಡೆ ಬಂದಾಗ ನೋಡ್ತೀವಿ ಎಲ್ಲ ತಪ್ಪ ಗಿಪ್ಪ ಎಲ್ಲಾ ಇಟ್ಟಿದ್ರ. ಅವನ್ನೆಲ್ಲಾ ನೋಡಿ ಮುಂಗಾರು ಮಳೆ ಪಿಕ್ಚರ್ ನೆನಪಾತ. ಮತ್ತ ಇಲ್ಲಿ ಏನಂದ್ರ ನೀರ್ ಬಾಳ ಇರೋ ಸಂಬಂಧ ಈಗ ಜಳಕ ಮಾಡಕ್ಕಾಗ್ಲಿ ಏನ್ ಮಾಡಕ್ಕಾಗ್ಲಿ ಯಾರನ್ನೂ ಬಿಡಾಕತ್ತಿಲ್ಲ. ಕ್ಯಾನ್ಸಲ್ ಮಾಡಿ. ಹಾಯ್ ಮಾಮ್ಸ್, ನಾವು ಟೂರ್ ಪಾಲ್ಸ್ ಬಂದಿರಿ. ಗೋವಾ ಬಂದ್ರಿ. ಗೋವಾ ಬೀಚ್ ಬಂದಿರಿ. ಏನ್ ಗೋವಾ ಬೀಚ ಇಡಿಲ್ಲ ನಮ್ಮ ಮುಖಾನ. ಮಂತ್ರಾಲಯಕ್ ಬಂದ ಎಲ್ಲಾ ರೊಕ್ಕ ಖಾಲಿಯಾಗಿ ಏನ್ ಮಾಡ್ಬಿಟ್ಟಾರ ಅಂದ್ರ ಫೋಟೋಗಳು ತಗೊಂಡಾರ. ಫೋಟೋ ಮಾರುವಂತ ಕೆಲಸ ಮಾಡಕತ್ತಾರ ಅಜ್ಜಿ ಅವ್ರ. ಅಣ್ಣ ಹೆಂಗಂದ್ರಿ ಫೋಟೋ? 200 ರೂಪಾಯಿ ರೀ. 200. ಇವ್ ಸಣ್ಣ ಸೈಜ್ 200 ರೀ. ಇದು ದೊಡ್ಡವ್ರಿ? ದೊಡ್ಡ 200 ರೀ. 200 ಕೊಡ್ತಾರ. ನಿಮ್ಗ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ. ಹಾ, ಈ ನಂಬರ್ ಇಲ್ಲಿ ಬಂದ್ರೆ ನೀವು ಈ ಫೋಟೋ ತಗೋರಿ. 200 ರೂಪಾಯಿ ಕೊಡಾಕತ್ತಾರ. 200 ರೂಪಾಯಿಗೆ ಇದ್ ಮಾಡೈತಿ.
200 ರೂಪಾಯಿ ಕೊಡಕತೈತಿ. ಹಾ ಬಂದ್ ಕೊಡ್ತಾರ್ರಿ. ಇವ್ರ ಇಲ್ಲೇ ಇರ್ತಾರ್ರಿ ಇಲ್ಲಿ ಮಠದಾಗನ ಇಲ್ಲೇ. ಹಾ ಇಲ್ಲೇ ಇವನ್ ಕಡೆ ಸಣ್ಣ ಸೈಜ್ ಅದಾವ್ರಿ, ಇವನ್ ಕಡೆ ದೊಡ್ಡ ಸೈಜ್ ಮತ್ ಸಣ್ಣ ಸೈಜ್ ಅದಾವ್ರಿ. ಇವನ್ ಕೈ ಎಲ್ಲಾ ಮಾರ್ಯಾನ್ರಿ ಒಂದ ಉಳ್ದೈತಿ. ಮತ್ತ ಹೆಂಗ್ರಿ ಅಣ್ಣ ಇದ ನಾವ್ 200 ರೇಟ್ ಹೇಳ್ತೀವಿ. ಹಾ ರೀ 200 ರೂಪಾಯಿ ಬಂದ್ರೆ ಕೊಡ್ತೀವಿ ನೋಡಿ. 200 ರೂಪಾಯಿ ರೀ. ಆಯ್ತು ರೀ ಕೊಡ್ರಿ. ರೊಕ್ಕ ಕೊಡಲ್ಲ. ಆಯ್ತು ರೀ ಕೊಡ್ತೇವೆ. ಕ್ಯಾಶ್ ಅಂಡ್ ಕೇರಿ. ರೊಕ್ಕ ಕೊಡ್ರಿಲ್ಲ ಜಿಪೇ ಮಾಡ್ಬಿಡ್ರಿ. ಜಿಪಿ ಮಾಡ್ದೇವ್ ತೋರಿ ನಾವು. ಕಟ್ ಮಾಡಲ್ಲ ಕಟ್ ಮಾಡಕ್ಕ ಸಾಕು. ನಿಮ್ಮ ಅವ್ವ ಬರ್ತಾಳ ಕಟ್ ಮಾಡಕ. ಭಕ್ತ ಪ್ರಹ್ಲಾದ ಅನ್ನೋದು ಏನಿತ್ತಲ್ರಿ ಅದ ರಾಯರ್ದ ಅವತಾರ. ಸೊ ಹಿಂಗಾಗಿ ಭಕ್ತ ಪ್ರಹ್ಲಾದಂದ ಮೂರ್ತಿ ಇಟ್ಕೊಂಡ ಇಲ್ಲಿ ಚಿನ್ನದ ಚಿನ್ನ ಅಂದ್ರ ಬೆಳ್ಳಿದ ಆನೆ ಐತಿ. ಅದ್ರ ಮ್ಯಾಲ ಡೈಲಿ 7 ಸುಮಾರು ಅದನ್ನ ಸುತ್ತೊಡಸ್ತಾರ. ಮತ್ತ ಚಿನ್ನದ ರಥಾನು ಐತಿ, ಬೆಳ್ಳಿ ರಥಾನು ಐತಿ, ಮತ್ತ ಕಟಗಿ ರಥಾನು ಐತಿ, ಮತ್ತ ಇತರದ ಬಂಗಾರದ ರಥಾನು ಐತಿ. 3-4 ಎಲ್ಲಾನು ಸುತ್ತ ಹಚ್ತಾರ ಅವನ. 4-5 ತರ 3 ತರ 4 ತರ ರಥ ಅದಾವ್ರಿ. ಒಂದ್ ತರ ಅದ ಆನಿ. ಇದೆಲ್ಲಾನು ಗುಡಿಸ್ ತುಂಬಾ ಸಾಯಂಕಾಲ ಪ್ರದಕ್ಷಿಣೆ ಹಾಕಿಸ್ತಾರ. ಪ್ರದಕ್ಷಿಣೆ ಎಲ್ಲಾ ಮುಗಿದ್ಮೇಲೆ ಇಲ್ಲಿ ತಗೊಂಬರ್ತಾರ. ಇಲ್ಲಿ ತಗೊಂಬಂದ ಅದ ತೊಟ್ಲೊಳಗ ಇಟ್ಟ, ಬೆಳ್ಳಿ ತೊಟ್ಲೊಳಗ ಇಟ್ಟ ಶ್ಲೋಕಗಳನ್ನ ಹೇಳ್ತಾರ, ಮಂತ್ರ ಹೇಳ್ತಾರ, ಅವ್ರ ಬಗ್ಗೆ ಕಥೆಗಳು ಹೇಳ್ತಾರ. ಒಂದ್ ತಾಸ ಹೇಳ್ತಾರ. ಅದಾದ್ಮೇಲೆ ಎಲ್ಲಾ ಎಂಡ್ ಮಾಡ್ತಾರ್ರಿ. ಅದನ್ನ ತಗೊಂಡೋಗಿ ಮೂರ್ತಿ ತಗೊಂಡೋಗಿ ಮತ್ತ ವಾಪಸ್ ಗುಡಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿಬಿಡ್ತಾರ. ಇವತ್ತ ಲಾಸ್ಟ್ ರೀ ನಮ್ದ ಮಂತ್ರಾಲಯದಾಗ. ಎಲ್ಲಾ ದರ್ಶನ ಗಿರ್ಶನ ಮಾಡ್ಕೊಂಡ್ ಕ್ಯಾಸ ಹೊಂಟೇವಿ. ಎಲ್ಲಾ ಇವನತಿ ಸಾಮಾನ್ ಕಟ್ಕೊಳತಾರ ನೋಡ್ರಿ. ಇಲ್ಲ ನಮ್ ಬಸ್ಯಾ ಸಾಮಾನತಿ ಕಟ್ಟತಾನು. ಎಲ್ಲಾ ಕಟ್ಕೊಂಡ ಹೊಂಟೇವಿ ಇವತ್ತ ಲಾಸ್ಟ್ ಮಂತ್ರಾಲಯದಾಗ. ಈಗ ಅಂಜನಾದ್ರಿ ಬೆಟ್ಟಕ್ ಹೋಗ್ತೇವಿ. ಅಂಜನಾದ್ರಿ ಬೆಟ್ಟಕ್ ಹೋಗಿ ಬೆಳಿಗ್ಗೆ ಇನ್ನೊಂದ್ 4-5 ತಾಸ ಹೋಗ್ತೇವಿ. 4-5 ತಾಸದಾಗ ಹೋಗಿ ಅಲ್ಲಿಂದ್ರ ಮತ್ತ ಬ್ಯಾರೆ ಬ್ಲಾಗ್ದಾಗ ಹಾಕ್ತೇನೆ ಅವನ ಪಾರ್ಟ್ 2ದಾಗ. ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಅದನ್ನ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ.